ದೇವರ ಪ್ರಾರ್ಥನೆಯಿಂದ ನಮ್ಮ ಕಾರ್ಯಕ್ರಮವು ಸುಸೂತ್ರವಾಗಿ ಸಾಗಲಿದೆ ಎಂದು ಅನುಶ್ರೀ ಮತ್ತು ಪಲ್ಲವಿಯರಿಗೆ ಹೃತ್ಪೂರ್ವಕ ಶುಭಾಶಯಗಳು. ಇಂದು ನನ್ನ ಸಹೋದ್ಯೋಗಿಯಾದಂತಹ ಶ್ರೀ ರಾಮಾಂಜನೇಯವರು ಸ್ವಾಗತ ಭಾಷಣವನ್ನು ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಮತ್ತು ನನ್ನ ನಮಸ್ಕಾರಗಳು. ಜನನಿ ಶಾರದಾಂಬೆ ದೇವಿ ರಾಮಕೃಷ್ಣ ಜಗದ್ಗುರು ಪಾದ ಪದ್ಮೆ ಸ್ಥಿತ್ವ ಪ್ರಣಾಮಗಳು. ರತ್ನಾಕರ ಧೋತ್ಪದಾಮೆ ಹಿಮಾಲಯ ಕಿರೀಟಿನಂ ಬ್ರಹ್ಮ ರಾಜರ್ಷಿ ರತ್ನಂ ಒಂದೇ ಭಾರತ ಮಾತರಂ ಎಂಬುತ್ತಾ ತಾಯಿ ಭಾರತಾಂಬೆಯನ್ನು ಭಕ್ತಿಯಿಂದ ಮನದಲ್ಲಿ ನೆನೆಯುತ್ತಾ ಈ ಒಂದು 76ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಎಲ್ಲರನ್ನು ಸ್ವಾಗತ ಮಾಡುವುದು ನನಗೆ ಅತ್ಯಂತ ಹರ್ಷವೆನಿಸುತ್ತದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಶೈಲಶ್ರೀ ಮೇಡಮ್ ಮುಖ್ಯ ಶಿಕ್ಷಕಿ ಅವರಿಗೂ ಕೂಡ ಹೂಗುಚ್ಛ ನೀಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಮುಖ್ಯ ಅತಿಥಿಗಳಾಗಿರುವಂತಹ SDMC ಅಧ್ಯಕ್ಷರಾಗಿರುವಂತಹ NV ವೆಂಕಟರಾಮಪ್ಪ ಅವರು ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಸಲ್ಲಿಸಲಾಗಿದೆ. ಅದೇ ರೀತಿಯಾಗಿ ಇನ್ನೂರು ಮುಖ್ಯ ಅತಿಥಿಗಳಾಗಿರುವಂತಹ ಚಂದ್ರಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಕೋರುತ್ತಾ ಅವರು ಕೂಡ ಕಾರ್ಯನಿಮಿತ್ತವಾಗಿ ಅವರನ್ನು ಕೂಡ ಸ್ವಾಗತಿಸಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಶಾಂತಮ್ಮ ಅವರು ಕೂಡ ಹೂಗುಚ್ಛ ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲಾಗಿದೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರುವಂತಹ M ಜಯಣ್ಣ ಸರ್ ಅವರು ಕೂಡ ಹೂಗುಚ್ಛ ನೀಡುವ ಮುಖಾಂತರ ಸ್ವಾಗತ ಕೋರಲಾಗಿದೆ. ನಮ್ಮ ಶಾಲೆಯ ಕನ್ನಡ ಶಿಕ್ಷಕರು ಆಗಿರುವಂತಹ N ಜಗದೀಶ್ ಸರ್ ಅವರಿಗೂ ಕೂಡ ಹೂಗುಚ್ಛ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲಾಗಿದೆ. ನಮ್ಮ ಶಾಲೆಯ ಇನ್ನೂರು ಶಿಕ್ಷಕರು ಆಗಿರುವಂತಹ S ಶ್ರೀನಿವಾಸ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಲಾಗಿದೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾಗಿರುವಂತಹ YS ಶ್ರೀನಿವಾಸ್ ಸರ್ ಅವರು ಕೂಡ ಹೂಗುಚ್ಛ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲಾಗಿದೆ. ನಮ್ಮ ಶಾಲೆಯ ಇನ್ನೂರು ಶಿಕ್ಷಕರಾಗಿರುವಂತಹ ಸಮಾಜ ವಿಜ್ಞಾನದ G ಶ್ರೀನಿವಾಸ್ ಸರ್ ಅವರು ಕೂಡ ಹೂಗುಚ್ಛ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲಾಗಿದೆ. ನಮ್ಮ ಶಾಲೆಯ ಇನ್ನೂರು ಶಿಕ್ಷಕಿಯಾಗಿರುವಂತಹ ದೈಹಿಕ ಶಿಕ್ಷಕರಾಗಿರುವಂತಹ ಗಾಯತ್ರಿ ಮೇಡಮ್ ಅವರು ಕೂಡ ಹೂಗುಚ್ಛ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲಾಗಿದೆ. ನಮ್ಮ ಶಾಲೆಯ ಇಲಾಖೆ ಸಿಬ್ಬಂದಿ ವರ್ಗದವರಾಗಿರುವಂತಹ ಮುನಿಲಕ್ಷ್ಮಿ ಮೇಡಮ್ ಅವರಿಗೂ ಕೂಡ ಹೂಗುಚ್ಛ ನೀಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಗಿದೆ. ಅದೇ ರೀತಿಯಾಗಿ ನನ್ನೆಲ್ಲ ಪ್ರಶಿಕ್ಷಣಾರ್ಥಿಗಳಿಗೂ ಮತ್ತು ಅಡಿಗೆ ಸಿಬ್ಬಂದಿಯರಿಗೂ ನನ್ನೆಲ್ಲ ಪ್ರೀತಿಯ ಮಕ್ಕಳಿಗೂ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಇದು ಯಾವ ಜನ್ಮದ ಪುಣ್ಯವೋ ಈ ದಿನ ಎಲ್ಲ ನಿಮ್ಮ ಮುಂದೆ ನಿಂತು ಮತ್ತು ನಾವು ಗುರುಗಳ ಮುಂದೆ ನಿಂತು ಮಾತನಾಡಲಿಕ್ಕೆ ಈ ಒಂದು ಸ್ವಾಗತ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಎಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತಿಥಿ ದೇವೋಭವ, ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಮತ್ತು ಆಚಾರ. ಅದನ್ನು ನಡೆಸಿಕೊಟ್ಟಂತಹ ರಾಮಾಂಜನೇಯವರಿಗೆ ಧನ್ಯವಾದಗಳು. ರಾಮಾಂಜನೇಯವರಿಗೂ ಸಹ ಆದರದ ಸ್ವಾಗತ ಈ ಕಾರ್ಯಕ್ರಮ. ಪ್ರಾಸ್ತಾವಿಕ ನುಡಿಗಳು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದಿತ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು. ಮುತ್ತಿನ ಮಾತುಗಳನ್ನು ಹೇಳಲು ಬರುತ್ತಿದ್ದಾರೆ ನಮ್ಮ ಕಾರ್ಯಕ್ರಮದ ಹಿರಿಯ ಶಿಕ್ಷಕರಾದಂತಹ
ನಂತರ ಭಾರತೀಯ, ಅನಂತರ ಕೂಡ ಭಾರತೀಯ ಎಂಬ ಭಾವೈಕ್ಯತೆಯನ್ನು ಸಾರುವಂತಹ ಮಹೋನ್ನತವಾದಂತಹ ಹೇಳಿಕೆಯನ್ನು ನೀಡಿದಂತಹ ಸಂವಿಧಾನ ಶಿಲ್ಪಿ, ಸಂವಿಧಾನದ ಕರ್ತೃ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೇಳಿಕೆಯನ್ನ ಸ್ಮರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಶಾಲೇಶ್ರೀ ಮೇಡಮ್ ಅವರೇ, SDMC ಸದಸ್ಯರಾದಂತಹ SDMC ಅಧ್ಯಕ್ಷರುಗಳಾದಂತಹ ಗೈರಾಜರಲ್ಲಿ ಎಲ್ರಿಗೂ ಅವ್ರಿಗೆ ಸ್ಮರಿಸುತ್ತಾ, ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶ್ರೀಮತಿ ಮೇಡಮ್ ಶಾಂತಮ್ಮ ಮೇಡಮ್ ಅವರೇ, ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮತ್ತು ಪ್ರಗತಿಗಾಗಿ ಶ್ರಮಿಸುತ್ತಿರುವ ನನ್ನ ಆತ್ಮೀಯರಾದಂತಹ SSR ಅವರೇ, ಶಾಲೆಯ ಸಸ್ಯ ತೋಟ ಇಷ್ಟು ತಂಪಾದಂತಹ ವಾತಾವರಣ ಇರಬೇಕಾದ್ರೆ ಅದಕ್ಕೆ ಕಾರಣ ವಿಜ್ಞಾನ ಶಿಕ್ಷಕರಾದಂತಹ ನಮ್ಮ YSR ಅವರು, ಆತ್ಮೀಯರು ಕೂಡ, ಹಾಗೂ ಶಾಲೆಯ ಒಂದು ಶಾಂತಿ, ಸುವ್ಯವಸ್ಥೆ ಮತ್ತು ಶಿಸ್ತು ಕಾಪಾಡ್ತಾ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂತಹ GB ಮೇಡಮ್ ಅವರೇ, ಹಾಗೆಯೇ ರಾಮಪ್ರಿಯ ವಿದ್ಯಾಸಂಸ್ಥೆಯಿಂದ ಪ್ರಶಿಕ್ಷಣಾರ್ಥಿಗಳಾಗಿ ಶಾಲೆಯಲ್ಲಿ ತರಬೇತಿ ಪಡೆಯಲು ಬಂದಿರತಕ್ಕಂತ ಎಲ್ಲ ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ವಿಶೇಷ ಈ ಒಂದು ಕಾರ್ಯಕ್ರಮಕ್ಕೆ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದಿರಿ. ಹಳೆ ವಿದ್ಯಾರ್ಥಿಗಳಂತಹ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಬೋಧಕೇತರ ಸಿಬ್ಬಂದಿ, ಮತ್ತೆ ಶಾಲೆಯ ಒಂದು ಪ್ರಾಮಾಣಿಕ ಗುಮಾಸ್ ಅಂತ ಕರೆಯಬಹುದು ಮುನಿಲಕ್ಷ್ಮಮ್ಮ ಅವರೇ, ಮತ್ತೆ ಮುದ್ದಿನ ಮಕ್ಕಳೇ, ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಾ ಬರ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಮ್ಮ ಹಿರಿಯರು, ನನ್ನ ಪೂಜ್ಯನೀಯ ಗುರುಗಳಾದಂತಹ JN ಸರ್ ಅವರು ಸಂವಿಧಾನದ ರಚನೆಯ ಹಿನ್ನೆಲೆ, ಗಣರಾಜ್ಯದ ಒಂದು ಅರ್ಥವನ್ನ ಒಂದು ಅರ್ಥಪೂರ್ಣವಾದ ಒಂದು ಕಥೆಯ ಮೂಲಕ ಮನ ಮುಟ್ಟುವ ಹಾಗೆ ಹೇಳಿದ್ದಾರೆ. ಹಾಗೆ ಪ್ರಶಸ್ತಿಯಾದಂತಹ ನಮ್ಮ ಗೆಳೆಯರಾದಂತಹ ಶ್ರೀದೇವಿ ಮೇಡಮ್ ಅವರು ಕೂಡ ತುಂಬಾ ಅದ್ಭುತವಾಗಿ ಒಂದು ಸಂವಿಧಾನ ರಚನೆಯ ಸಂಪೂರ್ಣವಾದಂತಹ ಇತಿಹಾಸದ ಒಂದು ಹಿನ್ನೆಲೆಯನ್ನ ತಿಳಿಸ್ಕೊಟ್ಟಿದ್ದಾರೆ. ಮಕ್ಕಳಾದಂತ ತಾವುಗಳು ಕೂಡ 8, 9, 10ನೇ ತರಗತಿ ವಿದ್ಯಾರ್ಥಿಗಳು ಈ ಒಂದು ಪ್ರೋಗ್ರಾಮ್ ಅಲ್ಲಿ ತುಂಬಾ ಒಂದು ಧನಾತ್ಮಕವಾಗಿ ಪಾರ್ಟಿಸಿಪೇಟ್ ಮಾಡಿದಿರಿ. ತುಂಬಾ ಸಂತೋಷ ಆಗತ್ತೆ. ಈಗಾಗಲೇ ಇದ್ರ ಬಗ್ಗೆ, ಇದರ ಮಹತ್ವದ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೆ. ಆದ್ರೂ ಕೂಡ ಕೆಲವೊಂದು ವಿಚಾರಗಳನ್ನ ತಿಳಿಸುತ್ತಾ ಬೇಗನೆ ನಾನು ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಯಾಕಂತಂದ್ರೆ ಸಮಯ ಈಗಾಗಲೇ ತಡ ಆಗಿದೆ. ಇನ್ನು ಬಹುಮಾನ ವಿತರಣಾ ಕಾರ್ಯಕ್ರಮ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಹಾಗಾಗಿ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಮಕ್ಕಳೇ, ನಮ್ಗೆಲ್ಲ ಗೊತ್ತಿದೆ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಅತ್ಯಂತ ಸೂಕ್ಷ್ಮವಾಗಿ ಮತ್ತೆ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಅಂಶಗಳನ್ನ ನಾವು ತಿಳ್ಕೋಬೇಕಾಗಿದೆ. ಆ ಒಂದು ಪರಿಕಲ್ಪನೆಯನ್ನು ತಿಳಿಸ್ತಾ ನನ್ನ ಭಾಷಣ ಮುಗಿಸ್ತೇನೆ. ಮೊದಲನೇದಾಗಿ ಸಂವಿಧಾನವನ್ನ ಯಾಕೆ ಆಚರಣೆ ಮಾಡ್ತಾ ಇದೀವಿ ಈ ದಿನದಂದು ಅಂತ, ಅದಕ್ಕೆ ಈಗಾಗಲೇ ನಾವು ಉತ್ತರವನ್ನ ಪಡ್ಕೊಂಡಿದ್ದೀರಿ. ಮತ್ತೆ ಈ ದಿನದಂದು ನಾವು ಗಣರಾಜ್ಯವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಗಣರಾಜ್ಯ ಎಂದರೆ ಏನು? ಗಣರಾಜ್ಯದಲ್ಲಿ ದಿವಸದಲ್ಲಿ ಇನ್ನೊಂದು ಪ್ರಮುಖವಾದಂತ ಅಂಶವನ್ನು ತಿಳ್ಕೊಳ್ಬೇಕಾಗಿದೆ. ಪ್ರಜಾಪ್ರಭುತ್ವಕ್ಕೂ ಗಣರಾಜ್ಯಕ್ಕೆ ಏನೋ ಸಂಬಂಧ ಇದೆಯಾ, ಅದನ್ನ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಈ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಏನಾದ್ರೂ ಇದೆಯಾ ಎಂಬುದನ್ನು ಚರ್ಚೆ ಮಾಡಬೇಕಾಗಿದೆ, ತಿಳ್ಕೊಬೇಕಾಗಿದೆ. ಮತ್ತೆ ಇನ್ನೊಂದು ಪ್ರಮುಖವಾದಂತ ಅಂಶ, ಇಡೀ ಪ್ರಪಂಚದಲ್ಲಿ ಸಂವಿಧಾನ, ಶ್ರೇಷ್ಠ ಸಂವಿಧಾನ, ಬೃಹತ್ ಸಂವಿಧಾನ ಅಂತೇಳಿ ಹೊಗಳ್ತಾ ನಮ್ಮ ದೇಶವನ್ನ ಏನ್ ಮಾಡ್ತಾ ಇದ್ದಾರೆ, ತುಂಬಾ ಭಾರತ ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ ಅಂದ್ರೆ ಭಾರತ ಅಂತ ಬಿಟ್ಟು ಹೊಗಳ್ತಾ ಇದ್ದಾರೆ. ಅದಕ್ಕೆ ಕಾರಣಗಳೇನು? ಈ ಅಂಶಗಳನ್ನ ಒಂದು ಕೆಲವೇ ಸೆಕೆಂಡ್ ತಿಳಿಸ್ತಾ ನನ್ನ ಭಾಷಣವನ್ನ ಮುಗಿಸ್ತೀನಿ. ಮೊದಲನೇದು, ಗಣರಾಜ್ಯ ಅಂತಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಭಾರತ ವಿವಿಧ ಸಂಸ್ಥಾನಗಳಾಗಿ ಏನಾಗ್ತಾ ಇತ್ತು, ಸಣ್ಣ ಪುಟ್ಟ ಆಡಳಿತ ಕೇಂದ್ರಗಳನ್ನಾಗಿ ರಚನೆ ಮಾಡ್ಕೊಂಡು ಆಡಳಿತವನ್ನು ನಡೆಸ್ತಾ ಇತ್ತು. ನಮ್ಗೆ ಗೊತ್ತಿದೆ. ನಮ್ಮ ದೇಶದ ಸ್ವತಂತ್ರ ಒಂದು ಪ್ರೇಮಿಗಳು, ಸ್ವತಂತ್ರ ಹೋರಾಟಗಾರರು, ಅನೇಕ ಒಂದು ದೇಶದ ಹೋರಾಟಗಾರರ ಒಂದು ತ್ಯಾಗ ಬಲಿದಾನಗಳಿಂದ ನಮ್ಗೆ ಸ್ವತಂತ್ರ ಸಿಕ್ಕಿದೆ 1947 ಆಗಸ್ಟ್ 15ರಂದು. ಅದಾದ್ಮೇಲೆ ಇಡೀ ಸಂಪೂರ್ಣ ದೇಶದ ಆಡಳಿತದ ಜವಾಬ್ದಾರಿಯನ್ನ ನಮ್ಮ ದೇಶದ ನಾಯಕರಿಗೆ ಬಿಟ್ಕೊಟ್ರು. ಆ ಸಂದರ್ಭದಲ್ಲಿ ಕಾನೂನನ್ನ ರಚನೆ ಮಾಡೋದಕ್ಕಿಂತ ಮುಂಚೆನೆ ನಾವೆಲ್ಲ ಒಗ್ಗಟ್ಟಾಗ್ಬೇಕಾಗಿತ್ತು, ಸಂಸ್ಥಾನಗಳನ್ನ ವಿಲೀನೀಕರಣ ಮಾಡ್ಬೇಕಾಗಿತ್ತು.
ಆ ಸಂದರ್ಭದಲ್ಲಿ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಆಗ ಎಲ್ಲಾ ಸಂಸ್ಥಾನಗಳನ್ನ ಒಟ್ಟುಗೂಡಿಸ್ತಾರೆ. ಆದರೆ ಹೈದರಾಬಾದ್, ಜುನಾಗಢ್ ಮತ್ತೆ ಜಮ್ಮು ಕಾಶ್ಮೀರ ಇವುಗಳನ್ನ ಒಟ್ಟುಗೂಡ್ಸಕ್ಕಾಗ್ಲಿಲ್ಲ. ನಂತರ ಕೆಲವು ಬೇರೆ ಆದಂತಹ ಒಂದು ಕಾರ್ಯಾಚರಣೆಗಳ ಮಾಡಿ ಅವುಗಳನ್ನ ಕೂಡ ಒಟ್ಟುಗೂಡಿಸಿ ಇಡೀ ಭಾರತವನ್ನ ಹರಿದು ಹಂಚೋಗಿದಂತಹ ಒಂದು ಸಂಸ್ಥಾನಗಳನ್ನ ಒಟ್ಟುಗೂಡಿಸಿ ಒಕ್ಕೂಟ ರಾಷ್ಟ್ರವನ್ನಾಗಿ ಮಾಡಿದಂತಹ ಖ್ಯಾತಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಿಗೆ ಸಲ್ತಾ ಇತ್ತು. ಅಂತಹ ಒಂದು ಒಗ್ಗೂಡಿಸಿದಂತಹ ಒಂದು ಒಕ್ಕೂಟ ರಾಷ್ಟ್ರವನ್ನ ಶಾಂತಿಯುತವಾಗಿ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಪರಮೋಚ್ಚವಾದಂತಹ ಒಂದು ಕಾನೂನಿನ ಒಂದು ಅವಶ್ಯಕತೆ ನಮ್ಗಿತ್ತು. ಆ ಕಾನೂನು ರಚನೆಯ ಒಂದು ಹಿನ್ನೆಲೆ ನಮಗೆ ಪ್ರಾರಂಭ ಆಗಿದ್ದು 1934ರಿಂದಲೇ ಪ್ರಾರಂಭ ಆಗ್ತಾ ಬಂತು. ಈ ಒಂದು ಕಲ್ಪನೆ ಕೊಟ್ಟಂತಹವರು ಸಮಾಜವಾದಿ ನಾಯಕ MN ರಾಯ್ ರವರು. ನಮ್ಮ ದೇಶಕ್ಕೆ ಒಂದು ಸಂವಿಧಾನದ ಅವಶ್ಯಕತೆ ಇದೆ, ಸಂವಿಧಾನದ ರಚನಾ ಸಭೆ ಅವಶ್ಯಕತೆ ಇದೆ ಅಂತ ಹೇಳಿದವರು MN ರಾಯ್ 1934ರಲ್ಲಿ. ತದನಂತರ ಜವಾಹರ್ಲಾಲ್ ನೆಹರು ಅವರು ಇದನ್ನ ಏನ್ ಮಾಡ್ಬೇಕು, ಒಂದು ಸ್ಥಳೀಯ ಪ್ರಜೆಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರಿಂದ ಕೂಡಿರ್ತಕ್ಕಂಥ ಒಂದು ಸಂವಿಧಾನ ರಚನೆ ಆಗ್ಬೇಕಂತ ಹೇಳ್ಬಿಟ್ಟು ನೆಹರು ಅವರು ಮಂಡಿಸ್ತಾರೆ ತಮ್ಮ ಧ್ಯೇಯಗಳ ನಿರ್ಣಯ ಮಂಡಳಿಯಲ್ಲಿ. ನಂತರ ಈ ಸಂವಿಧಾನವನ್ನ ರಚನೆ ಮಾಡ್ಬೇಕಂತೇಳಿ ದೇಶಕ್ಕೆ 47 ಸ್ವತಂತ್ರ ಬಂದ್ರು ಕೂಡ ನಮ್ಮ ಕಾನೂನು ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಪ್ರಾರಂಭ ಆಗಿದ್ದು 1950 ಜನವರಿ 26ರಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಳವಡಿಸಿಕೊಂಡ ನಂತರ. ಅಲ್ಲಿ ತನಕ ಕಾನೂನು ವ್ಯವಸ್ಥೆಯನ್ನ ನಮ್ಮ ಸಂವಿಧಾನ ರಚನಾ ಸಭೆಯೇ ಸಂಪೂರ್ಣವಾಗಿ ನಿರ್ವಹಿಸಿಕೊಂಡು ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ನಮ್ಮ ದೇಶಕ್ಕೆ ಬೇಕಾದಂತಹ, ಅಖಂಡ ಭಾರತಕ್ಕೆ ಬೇಕಾದಂತಹ ಒಂದು ಭೌಗೋಳಿಕ ಸ್ಥಿತಿ ಏನಿರ್ಬೋದು, ಆರ್ಥಿಕ ಸ್ಥಿತಿ ಏನಿರ್ಬೋದು, ರಾಜಕೀಯ ವ್ಯವಸ್ಥೆ ಏನಿರ್ಬೋದು, ಹಲವು ಧರ್ಮಗಳು, ಹಲವು ಜಾತಿಗಳು, ವಿವಿಧ ಪಂಗಡಗಳು, ಸಂಸ್ಕೃತಿ, ಭಾಷೆ ಎಲ್ಲವೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ದೇಶಕ್ಕೆ ಎಲ್ರಿಗೂ ಸರಿಯುವಂತಕ್ಕಂಥ ಒಂದು ಕಾನೂನು ರಚನೆ ಮಾಡ್ತಕ್ಕಂಥದ್ದು ತುಂಬಾ ಕಠಿಣವಾದಂತಹ ಕೆಲಸ ಇತ್ತು. ಅಂತ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಏನಿದ್ರು, ಅವರು ವಿವಿಧ ಉಪಸಮಿತಿಗಳನ್ನಾಗಿ ರಚನೆ ಮಾಡಿ ಒಂದೊಂದು ಕಾರ್ಯದ ಒಂದು ಜವಾಬ್ದಾರಿಯನ್ನ ಒಬ್ಬರಿಗೆ ಬಿಟ್ಕೊಟ್ರು. ಅಂತ ಸಂದರ್ಭದಲ್ಲಿ ಸಂವಿಧಾನವನ್ನ ರಚನೆ ಮಾಡ್ತಕ್ಕಂತಹ ಒಂದು ಕರಡು ಸಮಿತಿಯ ಅಧ್ಯಕ್ಷರನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ವಹಿಸಿಕೊಟ್ಟು ಅವರಿಗೆ ಸಹಾಯಕರಾಗಿ ಉಳಿದ 6 ಜನರನ್ನ ಸದಸ್ಯರನ್ನಾಗಿ ಮಾಡ್ತಾರೆ. ದುರಂತ ಏನಪ್ಪಾ ಅಂತಂದ್ರೆ ಆ ಕರಡು ಸಮಿತಿಯಲ್ಲಿ ಇದ್ದಂತಹ ಎಲ್ಲಾ ಸದಸ್ಯರು ವಿವಿಧ ಕಾರಣಗಳಿಂದ, ಬೇರೆ ಬೇರೆ ಕಾರಣಗಳಿಂದ ಸಕ್ರಿಯವಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ಕಾನೂನು ರಚನೆಯಲ್ಲಿ ಭಾಗವಹಿಸಿಕೊಳ್ಳಕ್ ಆಗ್ಲಿಲ್ಲ. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನ ಏನಿದೆ, ಇದು ಇಡೀ ಪ್ರಪಂಚದ ಸಂವಿಧಾನಗಳನ್ನ ಒಂದು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಬೇಕಾದಂತಹ ಉತ್ತಮವಾದಂತಹ ಅಂಶಗಳನ್ನ ಅಳವಡಿಸಿಕೊಂಡು ನಮ್ಮ ಸಂವಿಧಾನವನ್ನ ಕೈ ಬರವಣಿಗೆಯಲ್ಲಿ ಬರೀತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದಕ್ಕೋಸ್ಕರನೇ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸಂವಿಧಾನದ ಶಿಲ್ಪಿ, ಆಧುನಿಕ ಮನು ಅಂತ ಕರಿತೀವಿ. ಅಂತ ಸಂವಿಧಾನ ರಚನೆ ಆಗಿ 76 ವರ್ಷ ಆದ್ರೂ ಕೂಡ ಇವತ್ತು ಕೂಡ ಇಡೀ ಪ್ರಪಂಚದಲ್ಲಿ ನಮ್ಮ ಸಂವಿಧಾನಕ್ಕೆ ಇರ್ತಕ್ಕಂತಹ ಬೆಲೆ, ನಮ್ಮ ಸಂವಿಧಾನ ಇರ್ತಕ್ಕಂತಹ ಮೌಲ್ಯ ಬೇರೆ ಯಾವ ಸಂವಿಧಾನಕ್ಕೂ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಡೀ ಒಂದು ಜವಾನ್ನಿಂದ ಹಿಡಿದು ಪ್ರಧಾನಿಯವರೆಗೆ ಇರಬೇಕಾದಂತಹ ಒಂದು ಕಾನೂನು ಚೌಕಟ್ಟು, ಎಲ್ಲ ಪ್ರಜೆಗಳನ್ನ ಕಾನೂನು ಮುಂದೆ ಸಮಾನವಾಗಿ ಸ್ವೀಕರಿಸತಕ್ಕಂತಹ ಒಂದು ಕಾನೂನು ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿ ಇದೆ. ಅಲ್ಲಿಗೆ ಸಂವಿಧಾನ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಾವು ಶಾಂತಿಯುತವಾದಂತಹ ಜೀವನವನ್ನ ನಡೆಸಲು, ಆಡಳಿತ ನಡೆಸಲು ನಮಗೆ ಬೇಕಾಗಿರ್ತಕ್ಕಂತಹ ಒಂದು ಕಾನೂನಿನ ಒಂದು ಕಟ್ಟಳೆ ಅಂತ ಏನ್ ಕರಿತೀವಿ, ಒಂದು ಚೌಕಟ್ಟು ಅಂತ ಏನ್ ಕರಿತೀವಿ, ಅದನ್ನ ನಾವು ಸಂವಿಧಾನ ಅಂತ ಕರಿತೀವಿ. ಆ ಸಂವಿಧಾನ ಜಾರಿಯಾದ ಒಂದು ಮರುಕ್ಷಣನೇ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡು ನಮ್ಮ ಪ್ರಸ್ತಾವನೆಯಲ್ಲಿ ಈಗಾಗಲೇ ನಾವು ಪದಗಳನ್ನ ಬಳಸಿದ್ವಿ. ಭಾರತದ ಪ್ರಜೆಗಳಾದ ನಾವು ಸಂವಿಧಾನವನ್ನು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ, ಸಮಾಜವಾದಿ, ಜಾತ್ಯತೀತ ರಾಷ್ಟ್ರವನ್ನಾಗಿ ಅಳವಡಿಸಿಕೊಂಡಿದ್ದೀವಿ ಎಂದು. ಇಡೀ ದೇಶದ ಒಂದು ಸಂವಿಧಾನದ ಒಂದು ಗುರಿ, ಉದ್ದೇಶ ನಮ್ಮ ಪ್ರಸ್ತಾವನೆಯಲ್ಲಿ ಎತ್ತು ಕಾಣ್ತಾ ಇದೆ. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ನಡೆಸಕ್ಕಂತಹ ಒಂದು ಸರ್ಕಾರ ವ್ಯವಸ್ಥೆ ಏನಿದೆ, ಆ ಸರ್ಕಾರ ವ್ಯವಸ್ಥೆ ಹೇಗ್ ನಡೀಬೇಕು ಎಂಬುದಕ್ಕೆ ಮಾರ್ಗದರ್ಶಿ ನಮ್ಮ ಸಂವಿಧಾನ. ಸರ್ಕಾರ ಸುವ್ಯವಸ್ಥಿತವಾಗಿ ಕಾರ್ಯವನ್ನು ನಡೆಸ್ತಾ ಇದ್ರೆ, ಆಡಳಿತ ನಡೆಸ್ತಾ ಇದ್ರೆ ನಾವು ಶಾಂತಿಯುತವಾಗಿ ಜೀವನ ನಡೆಸ್ತೀವಿ. ಸಂವಿಧಾನ ಸೂಕ್ತವಾಗಿ ನಮಗೆ ಮಾರ್ಗದರ್ಶನವನ್ನು ಪಡ್ಕೊಂಡು ನಾವು ಆಡಳಿತ ನಡೆಸ್ತಾ ಇದ್ರೆ ಇಡೀ ಒಂದು ದೇಶ ಶಾಂತಿಯುತವಾಗಿ
ಸಮಗ್ರವಾಗಿ ಪ್ರಪಂಚದಲ್ಲಿ ಅಭಿವೃದ್ಧಿ ಸಾಧ್ಯ ಹೊಂದಲಿಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿ ನಮ್ಮ ಸಂವಿಧಾನ ಅತ್ಯಂತ ಶ್ರೇಷ್ಠ ಅಂತ ಕನ್ಸ್ಕೊಳತ್ತೆ. ಜೊತೆಗೆ ಸಂವಿಧಾನದಲ್ಲಿ ಅಂತಹ ಏನು ಶ್ರೇಷ್ಠವಾದಂತಹ ಲಕ್ಷಣಗಳನ್ನ ಹೊಂದಿದೀವಿ. ಈಗ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ಆಳ್ವಿಕೆಯನ್ನ ಮಾಡ್ತಾ ಇದ್ರು, ಕಾನೂನು ವ್ಯವಸ್ಥೆಯನ್ನ ರೂಪಿಸ್ಕೊಂಡಿದ್ರು. ಆದ್ರೆ ನಮಗಿರ್ತಕ್ಕಂಥ ತಾರತಮ್ಯ ನಮ್ಗೆ ಸ್ಪಷ್ಟವಾಗಿ ನಾವು ತಿಳ್ಕೊಂಡಿದ್ದೀವಿ. ಬ್ರಿಟಿಷರಿಗೂ ಮತ್ತು ನಮ್ಗಿರ್ತಕ್ಕಂಥ ತಾರತಮ್ಯ ಏನಿತ್ತು, ಅವ್ರಿಗೆ ಯಾವ ರೀತಿಯಂತ ಸೌಲಭ್ಯಗಳಿತ್ತು, ಅವ್ರಿಗೆ ಯಾವ ರೀತಿಯಂತ ಹಕ್ಕು, ಒಂದು ವಿಶೇಷವಾದಂತಹ ಒಂದು ಅವಕಾಶಗಳಿತ್ತು, ನಮ್ಗೆ ಅಂತ ಒಂದು ಶೋಷಣೀಯ ಗುಲಾಮಗಿರಿ ವ್ಯವಸ್ಥೆ ಇತ್ತಂತೇಳಿ. ಆದ್ರೆ ಸಂವಿಧಾನ ರಚನೆ ಆದ್ಮೇಲೆ ಭಾರತದ ಯಾವೊಬ್ಬ ಪ್ರಜೆಯೂ ಕೂಡ ಶೋಷಣೆಯಿಂದ ಒಳಗಾಗ್ತಾ ಇಲ್ಲ. ಎಲ್ಲರೂ ಕೂಡ ಕಾನೂನು ಮುಂದೆ ಸರ್ವ ಸಮಾನವಾಗಿ ನಾವು ಜೀವನವನ್ನ ನಡೆಸ್ತಾ ಇದೀವಿ. ನಮ್ಮ ಸಂವಿಧಾನದಕ್ಕ ಅತ್ಯಂತ ಪ್ರಮುಖವಾದಂತಹ ಒಂದು ಅದ್ಭುತವಾದಂತಹ ಒಂದು ಮೌಲ್ಯ ಅಂತಂದ್ರೆ ಅದು ಮೂಲಭೂತ ಹಕ್ಕುಗಳು. ನಮಗೆ ಮೂಲಭೂತ ಹಕ್ಕುಗಳು ಸ್ವತಂತ್ರ ಪೂರ್ವದಲ್ಲಿ ಇರ್ಲಿಲ್ಲ, ಬ್ರಿಟಿಷರು ನಮಗೆ ಕೊಟ್ಟಿರ್ಲಿಲ್ಲ. ನಾವೀಗ ಶಾಂತಿಯುತವಾಗಿ ಸಭೆಯನ್ನ ಸೇರ್ತಾ ಇದೀವಿ, ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದೀವಿ, ಸಭೆ ಸೇರಿದ್ದೀವಿ, ಎಲ್ಲರೂ ಕೂಡ ನಮ್ಮ ನಮ್ಮ ಅನಿಸಿಕೆಗಳನ್ನ, ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದೀವಿ. ಆದರೆ ಬ್ರಿಟಿಷರ ಕಾಲದಲ್ಲಿ ಈ ರೀತಿಯಾದಂತಹ ಒಂದು ಯಾವುದೇ ರೀತಿಯಂತಹ ಸಭೆ ಸೇರ್ತಕ್ಕಂತಹ, ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ಹಕ್ಕು, ಸ್ವಾತಂತ್ರ್ಯ ಏನು ಇರಲಿಲ್ಲ. ಈಗ ನಮ್ಮ ಸಂವಿಧಾನದಲ್ಲಿ ಅಂತಹ ಅದ್ಭುತವಂತಹ ಮೂಲಭೂತ ಹಕ್ಕುಗಳನ್ನ ನಾವು ಕಲಿಸಿಕೊಟ್ಟಿದ್ದೀವಿ. ಆದರೆ ಆ ಮೂಲಭೂತ ಹಕ್ಕುಗಳು ನಮ್ಮ ದೇಶದ ಒಂದು ರಕ್ಷಣೆ, ಒಂದು ಹಿರಿಮೆ, ಗರಿಮೆಗೆ ಧಕ್ಕೆಯಾಗದಂತೆ ನಾವು ಮೂಲಭೂತ ಹಕ್ಕುಗಳನ್ನ ನಾವು ಬಳಸ್ಕೋಬೇಕಾಗತ್ತೆ. ಯಾರೇ ಆಗ್ಲಿ, ಆ ಪ್ರಧಾನಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಒಬ್ಬ ಜವಾನ್ ಆಗಿರ್ಬೋದು, ಒಬ್ಬ ಪೌರ ಆಗಿರ್ಬೋದು, ನಾವೆಲ್ಲರೂ ಕೂಡ ನಮ್ಮ ದೇಶದ ಅತ್ಯುನ್ನತವಾದಂತಹ ಕಾನೂನು ಅಂತ ಏನ್ ಕರಿತೀವಿ ಸಂವಿಧಾನವನ್ನ, ಅದನ್ನ ಗೌರವಿಸಲೇಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಪಂಚದಲ್ಲಿ ಭಾರತಕ್ಕೆ ವಿಶೇಷವಾದಂತಹ ಒಂದು ಸ್ಥಾನಮಾನ, ಗೌರವ ಇದೆ. ಅದಕ್ಕೆ ನಮ್ಮ ದೇಶದ ಒಂದು ಕಾನೂನು, ನಮ್ಮ ದೇಶದ ಒಂದು ಸಂವಿಧಾನ ಅಂತ ಹೇಳ್ಬೋದು. ಇಂತಹ ಒಂದು ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಹಕರಿಸಿದಂತಹ ಸದಸ್ಯರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮತ್ತ ಅವರ ಒಂದು ಕಮಿಟಿಯ ಸದಸ್ಯರು, ಇವರೆಲ್ಲರನ್ನು ಕೂಡ ಸ್ಮರಿಸುತ್ತಾ ಅವರ ಒಂದು ಸ್ಫೂರ್ತಿ, ಅವರ ಒಂದು ಕೊಟ್ಟಂತಹ ಒಂದು ದೇವಿಗೆ ನಮಗೆ ದಾರಿದೀಪವಾಗಲಿ ಅಂತ ಹೇಳ್ತಾ, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಹೇಳಿ ಹೆದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಉಕ್ತಿಯೊಂದಿಗೆ ನಾವು ಪ್ರೇರಣೆಗೊಂಡು ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾವು ಏನ್ ಕೊಟ್ಟಿದ್ದೀವಿ ಎಂಬತಕ್ಕಂತ ಹಿನ್ನೆಲೆಯಲ್ಲಿ ನಾವು ಮುನ್ನಡೆಯೋಣ ಅಂತ ಹೇಳ್ತಾ, ಉತ್ತಮವಾಗಿ ವಿದ್ಯಾಭ್ಯಾಸವನ್ನ ಮಾಡಿ ಶಾಲೆಗೆ, ನಿಮ್ಮ ಒಂದು ತಂದೆ ತಾಯಿಗಳಿಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಗ್ರಾಮಕ್ಕೆ ಒಳ್ಳೆ ಹೆಸರು ತರ್ರಿ ಅಂತ ಹೇಳ್ತಾ, ವೇದಿಕೆ ಮೇಲೆ ನನ್ನ ಒಂದು 2 ಮಾತುಗಳನ್ನು ಹಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆಯ ಗಣ್ಯರಿಗೆ ಮತ್ತೆ ಮಕ್ಕಳಿಗೆ ಎಲ್ರಿಗೂ ಒಂದು ಸುತ್ತ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆಗತ್ತೆ, ಪರವಾಗಿಲ್ಲ, ಬೇಡ, ಅದಕ್ಕೆ ವೇದಿಕೆಗೆ ಇದ್ದೀರಲ್ಲ. ಓಕೆ, ಇದುವರೆಗೂ ನೀವು ಬೆಳಗ್ಗಿಂದ ಎಲ್ಲ ಕಾರ್ಯಕ್ರಮ ನೋಡಿದ್ದೀರಾ. ಮುಖ್ಯವಾಗಿ ಸುಮಾರು ಒಂದು ವಾರದಿಂದಾನೇ ಪ್ರಿಪರೇಷನ್ ಸ್ಟಾರ್ಟ್ ಆಗಿತ್ತು 76ನೇ ಗಣರಾಜ್ಯೋತ್ಸವ ಒಂದು ವಿಚಾರವಾಗಿ. ಈ ಗಣರಾಜ್ಯೋತ್ಸವ ನಮ್ಮ ಶಾಲೆ ಆಚರಿಸ್ಬೇಕಾದ್ರೆ ಸಾಕಷ್ಟು ದಿನಗಳಿಂದ ಪ್ರಿಪರೇಷನ್ ಮಾಡಿ, ಅದಕ್ಕೆ ಎಲ್ಲ ರೀತಿಯ ಪೂರ್ವಭಾವಿ ಸಭೆಗಳನ್ನ ಮಾಡಿ ಈ ಕಾರ್ಯಕ್ರಮನ ಈ ರೀತಿ ಮಾಡಬೇಕು ಅಂತ ನಮ್ಮ ಮುಖ್ಯೋಪಾಧ್ಯಾಯರು ಸಾಕಷ್ಟು ಸೂಚನೆಗಳು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಸಕಾಲಕ್ಕೆ ಆಗಮಿಸಿ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷ ಭಾಷಣವನ್ನು ಮಾಡಿದ್ದಾರೆ ಮತ್ತು ಕಾರ್ಯಕ್ರಮ ಯಶಸ್ವಿಗೆ ಕಾರಣ ಆಗಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸಲು. ಇನ್ನ ಸೌಮ್ಯ ಸ್ವಭಾವದ ಜ್ಞಾನಮೂರ್ತಿಗಳು, ಶಾಲೆಯ ಪ್ರಭಾವಿ ಮುಖ್ಯ ಶಿಕ್ಷಕರಾದಂಥ ಜಯಣ್ಣ ಸರ್ ಅವರು ಮತ್ತು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯುತ್ತಾ ಈ ಒಂದು ಶಾಲೆಯ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅಂದ್ರೆ ಎಲ್ಲಾ ಕಾರ್ಯಕ್ರಮದ ಉಸ್ತುವಾರಿಯನ್ನು ನೋಡ್ತಾ ಸೂಚನೆ ಸಲಹೆಯನ್ನು ಕೊಡ್ತಾ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ, ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋಣ. ಈಗಾಗಲೇ ಕಾರ್ಯಕ್ರಮ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿ ಮುಖ್ಯ ಅತಿಥಿಗಳಾಗಿ ಬಂದಂತ ಗ್ರಾಮ ಪಂಚಾಯತ್ ಸದಸ್ಯರು, ಹಿರಿಯರೆಲ್ಲರೂ
ಈಗಾಗಲೇ ನಿರ್ಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಕಾರ್ಯವಾದ ಧನ್ಯವಾದಗಳನ್ನ ಅರ್ಪಿಸೋಣ. ಇನ್ನ ಬಹಳಷ್ಟು